ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಎ ಸಿ ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು ಸ್ನೇಹಿತರೆ. ಸೊ ಜೊತೆಗೆ ನಾನು ಒಬ್ಬ ನಿವೃತ್ತ ಶಿಕ್ಷಕನಾಗಿರೋದ್ರಿಂದ ಒಂದು ಏನು ಸುನೋ ಮೀಡಿಯಾ ಅಂತಕ್ಕಂಥ ಒಂದು ಮೀಡಿಯಾದಲ್ಲಿ ಮದ್ದೂರಿನ ವರದಿಗಾರನಾಗಿ ಶ್ರೀಯುತ ಟಿಪ್ಪು ವರ್ಧನ್ರವರು ನನ್ನನ್ನು ನೇಮಕ ಮಾಡಿಕೊಂಡಿದ್ದಾರೆ. ಹಾಗಾಗಿ ಒಂದಷ್ಟು ಸಣ್ಣ ಪುಟ್ಟ ಕೆಲಸಗಳು ಅಂದರೆ ಏನು ಕುಂದುಕೊರತೆಗಳನ್ನು ನಾನು ವರದಿಗಳಾಗಿ ಮಾಡಿ ಇಲ್ಲೇ ಇರ್ತಕ್ಕಂಥ ಏನು ರಸ್ತೆ ಬದಿಯಲ್ಲಿ ಅಥವಾ ಇನ್ನೊಂದು ಏನು ಕುಂದುಕೊರತೆಗಳಿದ್ದಾವೆ ಅಂಥದ್ದು ಮಾತ್ರ ನಾನು ವರದಿಗಳನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸೊ ನನ್ನದೊಂದು ಯೂಟ್ಯೂಬ್ ಚಾನಲ್ ಇದೆ, ಚೆನ್ನಪ್ಪ ಎ ಸಿ ಅಂತೇಳಿ. ಆ ಯೂಟ್ಯೂಬ್ ಚಾನಲಲ್ಲಿ ಇದನ್ನೆಲ್ಲ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ದಯಮಾಡಿ ನೋಡಿ, ಚೆನ್ನಪ್ಪ ಎ ಸಿ ಅಂದ್ಬಿಟ್ಟು ಅಲ್ಲಿ ಹೋಗಿ ನೋಡಿದ್ರೆ ಭಾಳಷ್ಟು ವಿಚಾರಗಳನ್ನು ಮಾತಾಡಿದ್ದೀನಿ. ನೋಡಿ, ಅಲ್ಲಿಗೆ ಹೋಗಿ ದಯಮಾಡಿ ಇದೆಲ್ಲ. ನಾನೀಗ ನಿಂತಿರೋ ಜಾಗ ನಮ್ಮ ಶಿಕ್ಷಕರ ಬಡಾವಣೆ. ಇದು ನನ್ನ ಸ್ವಂತ ಮನೆ, ಒಂದು 30-40ರಲ್ಲಿ ಇರ್ತಕ್ಕಂಥ ಒಂದು ಮನೆ ಸ್ನೇಹಿತರೆ. ಈ ಮನೆ ಮೇಲ್ಭಾಗದಲ್ಲಿ ನಾನು ನಿಂತಿದ್ದೀನಿ. ಈಗಾಗಲೇ ಇನ್ನೂ ಮೊದಲು ಒಂದು ಸಲ ಇದನ್ನೇ ವಿಡಿಯೋ ಮಾಡಿದ್ದೆ ಸ್ನೇಹಿತರೆ. ಇಲ್ಲಿ ಒಂದು 2 ಡ್ರ್ಯಾಗನ್ ಫ್ರೂಟ್ ಅಂತಕ್ಕಂತಹ ಗಿಡವನ್ನು ನಾನಿಲ್ಲಿ ಹಾಕಿದ್ದೆ ಸ್ನೇಹಿತರೆ. ಸೊ ಡ್ರ್ಯಾಗನ್ ಫ್ರೂಟ್ ಅಂತಕ್ಕಂಥ ಒಂದು ಗಿಡ ನೋಡಿ, ಇಲ್ಲಿ 2 ವರ್ಷ ಆಯಿತು ಹಾಕಿದ್ದನ್ನು. ಸೊ ಫಲ ಬಿಟ್ಟಿದೆ, ಒಂದಷ್ಟು 8-10 ಕಾಯಿ ನಮ್ಮ ಸಿಕ್ತು ಹಣ್ಣು. ಡ್ರ್ಯಾಗನ್ ಫ್ರೂಟ್ ಅಂತೇಳಿ ಇದು ಗಿಡ ನಮ್ಮ ನೆಂಟರು ಚನ್ನಪಟ್ಟಣದ ವಿಟ್ಲೇನಹಳ್ಳಿ ಅಂತಕ್ಕಂಥ ಊರು, ಅಲ್ಲಿಂದ ಅವರು ಸುಮಾರು ದೊಡ್ಡ ಪ್ರಮಾಣದಲ್ಲಿ ಇದನ್ನು ಬೆಳೆದಿದ್ದಾರೆ. ಅಲ್ಲಿಂದ ಸುಮ್ಮನೆ 1-2 ಗಿಡ ತಗೊಂಡು ಒಂದು ಡ್ರಮ್ನ ಸಹಾಯದಿಂದ ಒಂದಷ್ಟು ಮಾಡೋಣ, ಬೆಳೆಯೋಣ ಅಂಥೇಳಿ 2 ವರ್ಷ ಆಯಿತು ನೋಡಿ. 2 ಗಿಡಗಳು ಹಾಕಿದ್ದೀನಿ. ಏನು ಮುಳ್ಳುಗಳು ಕಚ್ಚಿ ಏನಾದ್ರು ಮಾಡೋಕ್ಕೆ ಹೋಗ್ತೀನಿ ಅಂದರೆ ಮುಳ್ಳುಗಳು. 1-2-3 ಸರಿ ಗೊಬ್ಬರನೂ ಹಾಕಿದ್ದೆ ಸ್ನೇಹಿತರೆ, ಅಂಥ ವ್ಯವಸಾಯ ಆಗಿಲ್ಲ. ಒಟ್ಟಿನಲ್ಲಿ ಹಣ್ಣು ಬಿಟ್ಟದೆ ನೋಡಿ. ಇದು ಡ್ರ್ಯಾಗನ್ ಫ್ರೂಟ್ ಒಂದು 7-8 ಹಣ್ಣು ಸಿಕ್ಕಿದ್ವು, ನಮಗೆ ತಿಂದ್ವಿ. ಸೊ ಈ ಥರ ನಮ್ಮ ಯುವಕರು ಅಂದ್ರೇನು, ಮನೆಯ ಜಾಗ ಇಲ್ಲದೆ ಇರ್ತಕ್ಕಂಥವ್ರು, ವ್ಯವಸಾಯ ಮಾಡಲಿಕ್ಕೆ ಏನೂ ಜಾಗನೇ ಇಲ್ಲ ಅನ್ನುವಂಥವರು ಈ ಥರ ಮನೆ ಮೇಲ್ಗಡೆನೂ ಇರುವಂಥ ಜಾಗವನ್ನು ಬಳಸ್ಕೊಂಡು ನಾವು ಈ ಥರ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಒಂದು ಸಣ್ಣದಾಗಿ ಪ್ರಾಕ್ಟಿಕಲ್ಲಾಗಿ ತೋರಿಸಿದ್ದೀನಿ ಅಷ್ಟೇ. ಸೊ ಈ ಥರ ಮನೆ ಇರ್ತಕ್ಕಂಥವ್ರು, ಮೇಲ್ಛಾವಣಿ ಇರ್ತಕ್ಕಂಥವ್ರು ಈ ಥರ ಮಾಡೋದ್ರಿಂದ ಹಣ್ಣುಗಳು 120 ರೂಪಾಯಿ kg. ಇದು ಮಾರ್ಕೆಟ್ನಲ್ಲಿ ಡ್ರ್ಯಾಗನ್ ಫ್ರೂಟ್ ಅಂಥೇಳಿ 120 ರೂಪಾಯಿ kg. ಇದನ್ನು ನೋಡಿ, ಈ ಥರ ಬೆಳೆಯೋದ್ರಿಂದ ಒಂದಷ್ಟು ಮನೆಗೆ ಹಣ್ಣು ಮತ್ತು ತರಕಾರಿಗಳು ನಮಗೆ ಲಭ್ಯತೆ ಇದೆ. ಇಂಥ ಹಲವಾರು ಏನು ಕೊತ್ತಂಬರಿ ಸೊಪ್ಪು, ಆಮೇಲೆ ಪುದೀನ ಮತ್ತು ಕಡಲೆಕಾಯಿನೂ ಕೂಡ ಕೆಲವರು ಬೆಳೆದದ್ದನ್ನು ನಾನು ಯೂಟ್ಯೂಬ್ನಲ್ಲಿ ನೋಡಿದ್ದೀನಿ ಸ್ನೇಹಿತರೆ. ಸೊ ಹಂಗಾಗಿ ಏನು ಆಸಕ್ತರು ದಯಮಾಡಿ ಇದನ್ನೆಲ್ಲ ಮಾಡಿ ಅಂತ ನಾನು ನಮ್ಮ ಚಾನಲ್ ಮೂಲಕ ನಿಮಗೆಲ್ಲ ಕೋರ್ಕೋತೀನಿ. ಅಂದ್ರೇನು, ಬಿಡುವಿನ ವೇಳೆಯಲ್ಲಿ ಏನು ಮೇಲ್ಛಾವಣಿ ಏನು ಖಾಲಿ ಬಿದ್ದಿರ್ತದೋ ಆ ಕೆಲವು ಸ್ಕ್ರ್ಯಾಪ್ ಡ್ರಮ್ಮುಗಳು ಅದನ್ನು ಬಳಸಿ ಈ ಥರ ಮಾಡೋದ್ರಿಂದ ಏನು ಒಂದು ಟೈಮ್ ಪಾಸ್ ಕೂಡ ಆಗುತ್ತೆ. ಒಂದು ಏನು ಹಿರಿಯ ನಾಗರಿಕರು ಇರ್ತೀವಿ ಅಥವಾ ನಿವೃತ್ತ ಆದವರು ಇರ್ತಾರೆ, ಅವ್ರಿಗೆ ಒಂದು ಕೆಲಸ ಇದ್ದಂಗೆ ಆಯ್ತದೆ. ಸೊ ಈ ಥರ ಮಾಡೋದ್ರಿಂದ ಏನು ಒಂದಷ್ಟು ಹಣ್ಣು ತರಕಾರಿಗಳನ್ನು, ತಾಜಾ ಹಣ್ಣು ತರಕಾರಿಗಳನ್ನು ತಿನ್ನುವಂಥ
ಒಂದು ಯೋಗ ಎಲ್ರಿಗೂ ಬರುತ್ತೆ ಅಂತ ನಾನು ಹೇಳ್ಕೊಳ್ತಾ, ದಯಮಾಡಿ ಇದನ್ನು ಫಾಲೋ ಮಾಡಿ, ನೀವು ಕೂಡ ಮಾಡಬೇಕು ಅಂತ. ನಾನು ಒಂದು ಹಲವಾರು ಸಾರಿ ತರಕಾರಿಗಳನ್ನು ಬೆಳಗ್ಗೆ ಟೈಮು ತಿಂತೀನಿ. ತರಕಾರಿಗಳನ್ನು ಏನು ಸೌತೆಕಾಯಿ, ಗೆಡ್ಡೆ, ಒಂದಷ್ಟು ಕ್ಯಾರೆಟು, ಒಂದಷ್ಟು ಎಲ್ಲ ತೋರಿಸ್ತೀನಿ, ಫೋಟೋಗಳೆಲ್ಲ ಹಾಕ್ತಾಯಿರ್ತೀನಿ. ಏನು ಅದನ್ನು ಅನುಸರಿಸಲಿ. ಆರೋಗ್ಯ ಕಾಪಾಡ್ಕೊಳ್ಬೇಕಾಗಿರೋದು ನಮ್ಮ ಧರ್ಮ. ನಮ್ಮ ಕೈಯಲ್ಲೇ ನಮ್ಮ ಆರೋಗ್ಯ. ನಾವೇನು ತಿಂತೀವೋ ಆ ಥರ ನಮ್ಮ ಆರೋಗ್ಯ ಇರುತ್ತೆ. ಹಾಗಾಗಿ ಒಂದಷ್ಟು ಮುನ್ನೆಚ್ಚರಿಕೆಯಿಂದ ಬದುಕಿದ್ರೆ ಒಂದಷ್ಟು ಕಾಲ ಆರೋಗ್ಯವಾಗಿ ಬದುಕಬಹುದು ಅಂತ ನನ್ನ ಒಂದು ಅಷ್ಟೇ ಆಸೆ ಸ್ನೇಹಿತರೆ. ದಯಮಾಡಿ ಇದನ್ನು ತಾವುಗಳು ಎಲ್ಲ ಫಾಲೋ ಮಾಡಿ. ಅದನ್ನು ಏನು ನಾನು ಬೆಳೆದಿದ್ದೀನಿ ಈಗ, ಇದನ್ನು ನೀವು ಕೂಡ ಏನು ಮಾಡಿ, ಆನಂದಿಸಿ, ಹಣ್ಣುಗಳನ್ನು ತಿನ್ನಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು.